ಆತ್ಮೀಯ H60 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. Former Prime Minister Chandrasekhar ji was one of the greatest sons of Bharat. He stood for democratic values, recognized as a young Turk, and showed inter-party democracy. His political career has been unique and parallel. He stands for unity of Bharat. He was always against divisiveness. He was pillar of strength for us. And now when Bharat is on the rise as never before, Bharat is having a great place in the Committee of Nations. On the computing space, the HPC, high performance computing and various other areas, algorithm can get smarter with quantum areas, and as a result, quantum computing, finances, AI, machine learning is one of the areas where we believe there's a significant amount of activities that's going on. Even in the shorter term, even before maybe a real quantum computer to come and actually change the system. We would also be showcasing innovation. A lot of our startups from Karnataka would be participating at the event and showcasing the cutting edge technology work which is happening. And of course, any event, the idea is also to increase awareness, not just about what is happening, but why we need to invest our energies in developing this ecosystem. ಉದ್ಯೋಗಕ್ಕೋಸ್ಕರ ಅಲ್ಲ, ಮುಖ್ಯ ಇದು ಮೂಲ ಉದ್ದೇಶ ಅಂತಂದರೆ ಅವರಿಗೆ ಕೃಷಿ ಜ್ಞಾನ ಹೆಚ್ಚಿಗೆ ಮಾಡಲಿಕ್ಕೆ. ಅವರು ಕೃಷಿ ಅಂದರೆ ನೂತನ ತಂತ್ರಜ್ಞಾನಗಳ ಬಗ್ಗೆ ಹೆಚ್ಚಿಗೆ ಜ್ಞಾನ ಪಡ್ಕೊಂಡು ಅವರು ತಮ್ಮ ಏನೋ ಕ್ಷೇತ್ರದಲ್ಲೇ ಅವ್ರನ್ನ ಅಳವಡಿಕೆ ಮಾಡಿಕೊಂಡು ಅವರ ಆರ್ಥಿಕ ಮುಗ್ಗಟ್ಟನ್ನು ಹೆಚ್ಚಿಗೆ ಇದು ಮಾಡ್ಕೋಬೇಕಾಗಿ ಇದು ನಾವು ಉದ್ದೇಶದಿಂದ ಮಾಡಿರ್ತೀವಿ. ಪ್ರತಿ ವರ್ಷ ಕೂಡ ಕೆಲವು ಕೋರ್ಸ್ಗಳಿಗೆ ಹೆಚ್ಚಿಗೆ ಆಗ್ತಿದ್ದಾರೆ, ಕೆಲವು ಕೋರ್ಸ್ಗಳಿಗೆ ಕಡಿಮೆ ಇರ್ತದೆ, ಆಸಕ್ತಿ ಮೇಲೆ ಹೋಗ್ತಾ ಇದೆ. ಸಾಮಾನ್ಯವಾಗಿ 150ರಿಂದ 200 ಕ್ಯಾಂಡಿಡೇಟ್ಸು ಅಭ್ಯರ್ಥಿಗಳು ನಮಗೆ ಪ್ರತಿ ವರ್ಷ ಒಂದಲ್ಲ ಒಂದು ಏನು ಈ ದೂರ ಶಿಕ್ಷಣ ಸರ್ಟಿಫಿಕೇಟ್ ಕೋರ್ಸ್ ಇರ್ಬೋದು, ಡಿಪ್ಲೊಮೊ ಕೋರ್ಸ್ಗೆ ನೋಂದಣಿ ಮಾಡ್ಕೊಳ್ತಾ ಇದ್ದಾರೆ. ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ನಮ್ಮ ವಿಸ್ತರಣಾ ನಿರ್ದೇಶನಾಲಯ ಏನಿದೆ ಬೆಂಗಳೂರು. ಸಾಮಾನ್ಯವಾಗಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ 3 ವಿಭಾಗಗಳಿರ್ತವೆ: ಬೋಧನೆ, ಸಂಶೋಧನೆ ಮತ್ತು ವಿಸ್ತರಣೆ. ವಿಸ್ತರಣಾ ನಿರ್ದೇಶನಾಲಯದ ಮುಖ್ಯ ಚಟುವಟಿಕೆಗಳು ರೈತರಿಗೆ ತಂತ್ರಜ್ಞಾನಗಳನ್ನು ವರ್ಗಾವಣೆ ಮಾಡೋದು. ಈ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಕೃಷಿ ವಿಜ್ಞಾನ ಕೇಂದ್ರಗಳು, ಜಿಲ್ಲಾ ಮಟ್ಟದಲ್ಲಿ ಕೃಷಿ ವಿಜ್ಞಾನ ಕೇಂದ್ರಗಳಿದ್ದಾವೆ. ಕೃಷಿ ವಿಜ್ಞಾನ ಕೇಂದ್ರಗಳು ರೈತರಿಗೆ ಬೇಕಾದಂಥ ತಂತ್ರಜ್ಞಾನ ವರ್ಗಾವಣೆ ಆಗ್ಬೋದು, ಅಥವಾ ತರಬೇತಿ ಕಾರ್ಯಕ್ರಮಗಳಾಗ್ಬೋದು, ಅಥವಾ ಪರಿಕರಗಳನ್ನು ರೈತರಿಗೆ ಪ್ರಾತ್ಯಕ್ಷಿಕೆಗೆ ಬೇಕಾದಂಥ ಪರಿಕರಗಳನ್ನು ತಲುಪಿಸೋದು. ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. Countries and 250 plus B2B meetings that they've taken and so on. Ladies and gentlemen, the Honorable Minister of global powerhouse in terms of IT, BT, science and technology started.
quantum of Asia. This summit is not just a curtain raiser, it is the opening chapter of the large mission to place Karnataka on the global quantum map. The Quantum India Bangalore 2025 event, jointly organized by the Department of Science and Technology, Government of Karnataka and the Indian Institute of Science and Quantum Technology, initiated a visionary step in the direction. It reflects the state's strong focus on fostering the scientific ecosystem and bringing a global attention to Karnataka's vibrant quantum. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.